ಯುವರ್ ಆನರ್, ಅಮೃತ ಅವರು ಮೃದು ಸ್ವಭಾವದ ಹುಡುಗಿ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತಾರೆ. ಅವ್ರಿಗೆ ಎಷ್ಟೇ ಕೆಟ್ಟದಾಗ್ತಾ ಇದ್ರು ಅದರಲ್ಲಿ ಒಳ್ಳೆಯದನ್ನೇ ಹುಡುಕ್ತಾರೆ. ಅವ್ರ ಮನೆಯವರು ಅವ್ರ ಹತ್ರ ಬರೀ ಕೆಲಸ ಮಾಡಿಸ್ಕೊಳ್ಳೋದಲ್ಲದೆ ಇನ್ನೊಂದು ವರ್ಷದಲ್ಲಿ ನಮಗೆ ಮೊಮ್ಮಗು ಬೇಕೇ ಬೇಕು ಅಂತ ಹಠ ಹಿಡ್ತಾ ಇದ್ದಾರೆ. ಓದಿ ಏನಾದರೂ ಸಾಧಿಸ್ಬೇಕು ಅಂತ ಇರೋ ಹುಡುಗಿಗೆ ಈ ಥರ ಟಾರ್ಚರ್ ಕೊಟ್ಟರೆ ಹೇಗೆ ಸಹಿಸ್ಕೊಳಕ್ಕಾಗುತ್ತೆ ಹೇಳಿ? ಬೇಕಾದರೆ ಸಂಜೀವ್ ಅವ್ರನ್ನ ಹೇಳಿ ಸಂಜೀವ್ ಅವರೇ, ನಿಮ್ಮ ತಾಯಿ ನಿಮ್ಮ ಹತ್ರ 1 ವರ್ಷದಲ್ಲಿ ಮಗು ಬೇಕೇ ಬೇಕು ಅಂತ ಮಾತು ತಗೊಂಡಿದ್ದಾರೆ ಅಲ್ವಾ? ನೀವು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಲ್ವಾ? ಹೌದು ಯುವರ್ ಆನರ್. ಅಮೃತ ಅವರೇ, ನೀವು ಮನೆ ಕೆಲಸಗಳನ್ನ ಕಲ್ತಿದ್ದೀರಾ? ಹೌದು ಯುವರ್ ಆನರ್. ಅಂದರೆ ಪ್ರತಿದಿನ ಮನೆ ಕೆಲಸಗಳನ್ನೆಲ್ಲ ನೀವೇ ಮಾಡೋದು? ಇಲ್ಲ ಯುವರ್ ಆನರ್, ನಾನು ಬೆಳಿಗ್ಗೆ ಎದ್ದೋಳಕ್ಕಿಂತ ಮುಂಚೆನೇ ಇವರೇ ಎದ್ದು ರಂಗೋಲಿಯಿಂದ ಹಿಡಿದು ತಿಂಡಿವರೆಗೂ ಎಲ್ಲ ಕೆಲಸ ಇವರೇ ಮಾಡ್ತಾರೆ. ನನಗೆ ಓದೋದಕ್ಕೂ ಸಹಾಯ ಮಾಡ್ತಾರೆ. ಮನೆಯ ಎಲ್ಲ ಕೆಲಸಗಳನ್ನು ನೀವೇ ಮಾಡಬೇಕು ಅನ್ನೋ ಒತ್ತಡ ಇರೋದ್ರಿಂದ, ಅಲ್ಲದೆ ನೀವು ಈಗಾಗಲೇ ಡೈವರ್ಸ್ಗೆ ಇವ್ರ ಮೇಲೆ ಅಪ್ಲೈ ಮಾಡಿರೋದ್ರಿಂದ ಬಹುಶಃ ಇವರೇನಾದ್ರು ನಿಮ್ಗೆ ಸಹಾಯ ಮಾಡ್ತಿದ್ರೆ ಅನ್ಸುತ್ತಾ? ಹೌದು ಯುವರ್ ಆನರ್. ಯುವರ್ ಆನರ್, ಹಳ್ಳಿನಲ್ಲಿ ಸಂಜೀವ್ ಅವರು ಮ್ಯಾಥ್ಸ್ ಟೀಚರ್ ಆಗಿ ಗೌರವವಾಗಿ ಬದುಕ್ತಾ ಇದ್ದಾರೆ. ಆದರೆ ಲಂಡನಲ್ಲಿ PhD ಮಾಡಿ ಓದಬೇಕು, ಏನಾದರೂ ಸಾಧಿಸಬೇಕು ಅಂತ ಇದ್ದಿದ್ದು ಹುಡುಗಿ ಇವತ್ತು ಹಳ್ಳಿಲಿ ಏನೂ ಮಾಡೋಕ್ಕಾಗದೆ ಜೀವನ ಸಾಗಿಸೋಂಥ ಪರಿಸ್ಥಿತಿ ಬಂದಿದೆ. ತನ್ನ ಸ್ವತಂತ್ರನ ಕಳ್ಕೊಂಡು ಪಂಜರದ ಹಕ್ಕಿಯಾಗಿ ಜೀವನ ನಡೆಸ್ತಾ ಇದ್ದಾರೆ. ಅವರಿಷ್ಟೆಲ್ಲ ಓದಿದ್ರು ಹೊರಗಡೆ ಹೋಗಿ ದುಡಿಯೋ ಅವಕಾಶನೂ ಇಲ್ಲ. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಕನಸು ಕಾಣ್ತಾ ಇದ್ದವರು ಇವತ್ತು ಕೈಗೆ ಸರಪಣಿ ಹಾಕಿರೋ ಥರ ಬದುಕ್ತಾ ಇದ್ದಾರೆ. ಇದರಿಂದ ಅವ್ರ ಮನಸ್ಥಿತಿ ತುಂಬ ಹಾಳಾಗಿ ಶಾಂತಿ ನೆಮ್ಮದಿ ಇಲ್ಲದೆ ಅದರಿಂದ ಹೊರಗಡೆನೂ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಯುವರ್ ಆನರ್. ಅದಕ್ಕೆ ಡಿವೋರ್ಸ್ಗೆ ಅಪ್ಲೈ ಮಾಡಿರೋದು. ಇದಕ್ಕೆ ಸಂಜೀವ್ ಅವ್ರ ಒಪ್ಪಿಗೆ ಕೂಡ ಇದೆ. ಮನೆ ಹೇಗಿದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಆದರೆ ಮನ್ಸುಗಳು ಒಂದಾಗಲಿಲ್ಲ ಅಂತಂದರೆ ಹೇಗೆ ಒಟ್ಟಿಗೆ ಬದುಕೋಕ್ಕಾಗುತ್ತೆ ಯುವರ್ ಆನರ್? ಇವ್ರ ಕೋರಿಕೆನ ಪರಿಗಣಿಸಿ ಇವ್ರಿಗೆ ಆದಷ್ಟು ಬೇಗ ಡಿವೋರ್ಸ್ ಮಂಜೂರು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ನನಗನ್ನಿಸ್ತಾ ಇರೋದು ಇದು ಕೇವಲ ಹೊಂದಾಣಿಕೆ ಸಮಸ್ಯೆ. ಹಾಗಂತ ನಾನು ಈಗಲೇ ಡೈವರ್ಸ್ಗೆ ಅನುಮೋದನೆ ಕೊಡೋದು ತಪ್ಪಾಗತ್ತೆ. ಹಾಗಾಗಿ ನೀವಿಬ್ರು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಾಗತ್ತೆ. ಕೌನ್ಸಿಲಿಂಗ್ನಲ್ಲಿ ನೀವಿಬ್ರು ಹೊಂದಾಣಿಕೆ ಮಾಡಿಕೊಂಡು ಬದುಕೋದು ಸಾಧ್ಯನೇ ಇಲ್ಲ ಅಂತ ಒಪಿನಿಯನ್ ಬಂದರೆ ಆಗ ನಾನು ಜಡ್ಜ್ಮೆಂಟ್ ಕೊಡ್ಬೋದು. ನೀವಿಬ್ರು ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಬನ್ನಿ. ಓಕೆ? ವಿತ್ ದ್ಯಾಟ್ ದಿ ಕೋರ್ಟ್ ಇಸ್ ಅಡ್ಜರ್ನ್ಡ್.